ರಾಜ ಹೊಲದ ಕಡೆ ನಡ್ಕೊಂಡೋಗ್ತಾ ಇದ್ದ. ಅಷ್ಟರಲ್ಲಿ ಅವನ ಗೆಳೆಯನಾದ ವೀರ ದಾರಿಯಲ್ಲಿ ಸಿಕ್ದ. ಎಲ್ಲ ಹೋಗ್ತಾ ಇದ್ದೀಯಾ? ಎಲ್ಲಿ ಇಲ್ಲ ಕಣೋ, ಹೀಗೆ ಹೊಲದ ಕಡೆ ಹೋಗಿ ಬರೋಣ ಅಂತ. ಹೌದಾ, ನನಗೆ ಒಂದು ಸಣ್ಣ ಸಹಾಯ ಮಾಡ್ತೀಯಾ? ನೀನ್ ಕೇಳಿದ್ರೆ ನಾನು ಮಾಡದೇ ಇರ್ತೀನಾ? ಏನೂ ಇಲ್ಲ ಕಣೋ, ಹೊಲದಲ್ಲಿ ಕಳೆಗಳು ಜಾಸ್ತಿ ಆಗ್ತಾ ಇದೆ. ಜನರನ್ನ ಕರೆದ್ರೆ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನೀನು ನಾನು ಸೇರಿ ಆ ಕಲೆನ ತೆಗಿಯೋಣ ಅಂತಾನೆ ನಿನ್ ಜೊತೆ ಕೇಳಲಿಕ್ಕೆ ಬಂದೆ. ಅಷ್ಟೇನಾ? ಸರಿ ಬಾ ಹೋಗೋಣ. ಹಾಗೆ ಅಂತ ಅವರಿಬ್ಬರು ಹೊಲಕ್ಕೆ ಹೋಗಿ ಹೊಲದಲ್ಲಿ ಇರುವಂತಹ ಕಳೆಗಳನ್ನ ತೆಗಿತಾ ಇದ್ರು. ಹೀಗೆ ಸಂಜೆಯಾಯಿತು. ಲೇ, ಇವತ್ತು ಅಮ್ಮ ಮನೆಯಲ್ಲಿ ಮೀನ್ ಸಾರು ಮಾಡ್ತೀನಿ ಅಂದ್ರು. ಬಾ ಈ ಹೊತ್ತಿಗೆ ನಮ್ಮನೇಲೆ ಊಟ ಮಾಡೋಣ. ಲೇ, ಇಲ್ಲ ಕಣೋ, ಅಮ್ಮ ಮನೆಯಲ್ಲಿ ನಂಗೋಸ್ಕರ ಕಾಯ್ತಾ ಇರ್ತಾರೆ. ಲೇ ಸುಮ್ನಿರೋ, ನಾನು ಹೇಳ್ತಾ ಇದ್ದೀನಲ್ವಾ ಈ ಹೊತ್ತಿಗೆ ಮನೇಲಿ ಬಂದು ಊಟ ಮಾಡು ಅಂತ. ವೀರ, ನಿನಗೆ ನಾನು ಹೇಳೋದು ಅರ್ಥ ಆಗ್ತಾ ಇಲ್ಲ. ನಿನ್ ಮನೆಗ್ ಬಂದು ಊಟ ಮಾಡಬಾರ್ದು ಅಂತ ಅಲ್ಲ ಕಣೋ, ಆದ್ರೆ ನನ್ನ ಮನೆಯಲ್ಲಿ ನಮ್ಮಮ್ಮ ನನಗೋಸ್ಕರ ಕಾಯ್ತಾ ಇರ್ತಾರೆ. ನಾನು ಊಟ ಮಾಡೋದಿದ್ರೆ ಅವರು ಊಟ ಮಾಡೋದಿಲ್ಲ. ಇವಾಗ್ಲೇ ತುಂಬಾನೇ ಹೊತ್ತಾಯ್ತು, ನಾನಿನ್ನು ಹೊರಡ್ತೀನಿ. ಸರಿ ಕಣೋ. ಹಾಗೆ ಅಂತ ಇಬ್ಬರು ಹೊರಟ್ರು. ಯಶೋದ ರಾಜನಿಗೋಸ್ಕರ ಮನೆಯಲ್ಲಿ ಕಾಯ್ತಾ ಇದ್ರು. ಬಂದ ಮಗನೇ, ನಿನಗೋಸ್ಕರನೇ ಕಾಯ್ತಾ ಇದ್ದೀನಿ. ಬೇಗ ಕೈಕಾಲ್ ಮುಖ ತೊಳ್ಕೊಂಬ, ನಾವಿಬ್ರು ಊಟ ಮಾಡೋಣ. ಸರಿಯಮ್ಮ, ಇವಾಗ ಬರ್ತೀನಿ. ಹಾಗೆ ಅಂತ ಹೊರಗಡೆ ಹೋಗಿ ಕೈಕಾಲ್ ಮುಖ ತೊಳ್ಕೊಂಡು ಅಂಗಳದಲ್ಲಿ ಬಂದು ಕೂತ್ಕೊಂಡ. ಆವಾಗ ಯಶೋದಮ್ಮ ಅನ್ನವನ್ನು ಕಲಸಿಕೊಂಡು ಬಂದು, ನಿನಗೆ ಇಷ್ಟ ಅಂತ ಅವರೆಕಾಳು ಸಾರು ಮಾಡಿದೀನಿ ಕಣಪ್ಪ, ಎಲ್ಲಿ ನಾನು ತಿನ್ಸ್ತೀನಿ. ಹಾಗೆ ಅಂತ ಬಾಯಿಗೆ ತಿನ್ಸಿದ್ರು. ಅಮ್ಮ, ನನಗಿನ್ನೂ ಸಾಕು, ಮೊದಲೇ ಟೈಮ್ ಆಗ್ತಾ ಇದೆ, ನೀವು ಮೊದಲು ಊಟ ಮಾಡಿ. ಸರಿಯಪ್ಪ, ನಾನು ಊಟ ಮಾಡ್ತೀನಿ. ಹಾಗೆ ಅಂತ ಅವರು ಕೂಡ ಊಟ ಮಾಡಿದ್ರು. ಹೀಗೆ ಆ ದಿನ ಕಳೆಯಿತು. ಮರುದಿನ ಯಶೋದಮ್ಮ ಬೆಳಿಗ್ಗೆ ಬೇಗನೆ ಎದ್ದು ಅಂಗಳ ಎಲ್ಲ ತುಳಿದು ತುಳಸಿಗೆ ಪೂಜೆ ಮಾಡಿ ಬಂದು ನೋಡುವಾಗ ಮಗ ಇನ್ನು ಮಲಗಿ ನಿದ್ರೆ ಮಾಡ್ತಾ ಇದ್ದ. ಅಪ್ಪ ರಾಜ, ಎದ್ದೇಳಪ್ಪ, ಇವಾಗ್ಲೇ ಬೆಳಕರಿಯಿತು, ಎಲ್ಲ ಹೋಗ್ಬೇಕು ಅಂತ ಹೇಳ್ತಾ ಇದ್ದೆ, ಎದ್ದೇಳು. ಹಾಗೆ ಅಂತ ಅವನ ಪಕ್ಕದಲ್ಲೇ ಕೂತ್ಕೊಂಡು ಅವನ ತಲೆಯನ್ನು ಸವರಿ ಪ್ರೀತಿಯಿಂದ ಹೇಳಿದ್ರು. ಹೌದಮ್ಮ, ನಾನು ಬೇರೆ ಕಡೆ ಕೆಲ್ಸಕ್ಕೆ ಕರೆದಿದ್ದಾರೆ, ಅಲ್ಲಿಗೆ ಹೋಗ್ಬೇಕು. ಹಾಗೆ ಅಂತ ಹೇಳ್ದ. ಹೀಗೆ ಸಂಜೆ ಕೆಲಸ ಮುಗಿಸ್ಕೊಂಡು ರಾಜ ಮನೆಗೆ ಬಂದ. ಬರುವಾಗ 2 ಬಾಳೆಹಣ್ಣನ್ನು ಕೈಯಲ್ಲಿ ಇಟ್ಕೊಂಡ್ ಬಂದ. ಅಮ್ಮ ಅಮ್ಮ, ಒಮ್ಮೆ ಹೊರಗಡೆ ಬಾ ಅಮ್ಮ, ನಿಮಗೋಸ್ಕರ ಏನ್ ತಂದಿದ್ದೀನಿ ಅಂತ ನೋಡಿ. ಹಾಗೆ ಅಂತ ಕರೆದ. ಅಡಿಗೆ ಮಾಡ್ತಾ ಇದ್ದ ಯಶೋದ ಮಗ ಕರೆದ ತಕ್ಷಣ ಹೊರಗಡೆ ಬಂದ್ರು. ಅಮ್ಮ ಅಮ್ಮ, ಕೈ ತೋರಿಸಿ, ನಿಮಗೆ ಇಷ್ಟ ಅಂತ ಬಾಳೆಹಣ್ಣನ್ನು ತಂದಿದ್ದೀನಿ, ತಗೊಳ್ಳಿ. ಹಾಗೆ ಅಂತ ಹೇಳಿದಾಗ ಯಶೋದ ಕೈಯನ್ನು ತೋರಿಸಿದ್ಲು. ನನ್ನ ಚಿನ್ನದ ಮಗ, ಅಮ್ಮನಿಗೆ ಏನು ಇಷ್ಟ ಅಂತ ನನ್ನ ಮಗನಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಮತ್ತೆ ಇನ್ನೇನಮ್ಮ, ನನ್ನ ತಾಯಿಗೆ ಏನ್ ಇಷ್ಟ ಇಲ್ಲ ಅಂತ ನನಗ್ ಗೊತ್ತಿಲ್ವಾ? ಹಾಗೆ ಅಂತ ಹೇಳಿದಾಗ ತಾಯಿ ತುಂಬಾನೇ ಸಂತೋಷ ಪಟ್ಲು. ಹೀಗೆ ದಿನಗಳು ಕಳೆಯಿತು. ಒಂದು ದಿನ ಯಶೋದಮ್ಮ ರಾಜನಿಗೆ ಮದುವೆ ವಯಸ್ಸು ಬಂತು ಅಂತ ಆಲೋಚನೆ ಮಾಡಿದ್ರು. ರಾಜನಿಗೆ ಮದುವೆ ವಯಸ್ಸು ಬಂತು, ನನ್ನ ತಮ್ಮನ ಮಗಳನ್ನ ಕೊಟ್ಬಿಟ್ಟು ಮದ್ವೆ ಆಗ್ಬೇಕು ಅಂತ ಚಿಕ್ಕ ವಯಸ್ಸಿಂದ ಮಾತಾಡಿದ್ದೆ. ನಮ್ ರಾಜನಿಗೆ ಕುಮಾರಿನ ಕೊಟ್ಟು ಮದ್ವೆ ಮಾಡಿದ್ರೆ ಚೆನ್ನಾಗಿರುತ್ತೆ, ನನ್ ತಮ್ಮ ಈ ಮಾತು ಕೇಳಿದ್ರೆ ಸಂತೋಷ ಪಡ್ತಾನೆ. ಹಾಗೆ ಅಂದುಕೊಂಡು ಈ ವಿಚಾರವನ್ನು ಅವರ ತಮ್ಮನಿಗೆ ಕೂಡ ಹೇಳಿದ್ರು. ಅವರ ತಮ್ಮ ಕೂಡ ಒಪ್ಪಿಕೊಂಡ ಕಾರಣ 1 ತಿಂಗಳಲ್ಲೇ ರಾಜನಿಗೂ ಕುಮಾರಿಗೂ ವಿವಾಹವಾಯಿತು. ಹೀಗೆ ದಿನಗಳು ಕಳೆಯಿತು. ಒಂದು ದಿನ ರಾಜ ನಿದ್ರೆಯಲ್ಲಿ ಎದ್ದು, ಅಮ್ಮ ಅಮ್ಮ, ಎಲ್ಲಿದ್ಯಮ್ಮ, ಬೇಗ ಬಾ, ನಾನು ನಿದ್ರೆಯಿಂದ ಎದ್ದೆ, ನಿನ್ನ ಮುಖ ನೋಡ್ಬೇಕಲ್ವಾ? ಬೆಳಿಗ್ಗೆ ಎದ್ದ ತಕ್ಷಣ ನಿನ್ ಮುಖ ನೋಡೋದು ನನ್ಗೆ ಅಭ್ಯಾಸ ಅಲ್ವಾ, ಬೇಗ ಬಾ ಅಮ್ಮ. ಹಾಗೆ ಹೇಳಿದಾಗ ಯಶೋದ ರಾಜ ಎದ್ದೇಳುವಾಗ ಮುಂದೆ ಬಂದು ನಿಂತ್ರು. ಆದ್ರೆ ಅಲ್ಲೇ ನಿಂತಿರುವ ಕುಮಾರಿ, ಅವಳ ಮನಸ್ಸಲ್ಲಿ ಏನೋ ಒಂದು ರೀತಿ ಸ್ವಾರ್ಥ, ಯಾಕೆ ನನ್ ಗಂಡ ತನ್ ಮುಖನ ನೋಡ್ಲಿಲ್ಲ ಅಂತ. ಹಾಗೆ ಅವಳು ಬೇಜಾರ್ ಮಾಡ್ಕೊಂಡೋಗಿ ಅಡಿಗೆ ಮಾಡಿದ್ಲು. ರಾಜ ಅವನ ತಾಯಿಯ ಬಳಿ ಹೋದ. ರಾಜ, ಬಾಪ, ಇಲ್ ಬಂದ್ ಕೂತ್ಕೋ, ನಿನಗೆ ಹೊಸದಾಗಿ ಮದ್ವೆ ಆಗಿದೆ, ನಿನ್ನ ಹೆಂಡತಿನ ಹೊರಗಡೆ ಕರ್ಕೊಂಡೋಗು, ಅವಳಿಗೆ ಏನ್ ಇಷ್ಟ ಇಲ್ಲ ಅಂತ ಕೇಳಿ ತಿಳ್ಕೊ. ಹಾಗೇನೆ ಹಬ್ಬ ಬರ್ತಾ ಇದೆ, ಒಂದ್ ಸೀರೆ ತಿಕ್ಕೊಡು. ಅಯ್ಯೋ ಅಮ್ಮ, ನೀವೇ ಕುಮಾರಿನ ಕರ್ಕೊಂಡೋಗಿ ನಿಮಗೂ ಏನ್ ಬೇಕೋ ಎಲ್ಲ ತಗೊಳ್ಳಿ. ಹಾಗೆ ಅಂತ ಹೇಳಿ ಅವನು ಅಲ್ಲಿಂದ ಕೆಲ್ಸಕ್ಕೋದ. ಹೀಗೆ ರಾಜ ಕೂಡ ಪ್ರತಿದಿನ ಎದ್ದಂಗೆ ತಾಯಿಯ ಮುಖ ನೋಡೋದು, ತಾಯಿ ಕೈಯಲ್ಲೇ ರಾತ್ರಿ ಕೂಡ ಊಟ ಮಾಡೋದು, ಇದೆಲ್ಲ ನೋಡಿ ನೋಡಿ ಕುಮಾರಿಗೆ ಸ್ವಾರ್ಥನೆ ಬಂತು. ಒಂದು ದಿನ ರಾಜನಿಗೆ ತುಂಬಾ ತಲೆನೋವು ಅಂತ ಮನೆಗೆ ಬಂದು ಮಲಗಿಕೊಂಡ. ಇದನ್ನು ನೋಡಿದ ಯಶೋದ ಮತ್ತು ಕುಮಾರಿ, ನಾನೇ ನನ್ ಮಗನಿಗೆ ಎಣ್ಣೆ ಹಚ್ತೀನಿ ಅಂತ, ನಾನೇ ನನ್ ಗಂಡನಿಗೆ ಎಣ್ಣೆ ಹಚ್ಚಿ ಕೊಡ್ತೀನಿ ಅಂತ ಇಬ್ಬರು ಒಬ್ಬರಿಗೊಬ್ಬರು ಜಗಳವನ್ನು ಮಾಡ್ಕೊಂಡ್ರು. ಅಯ್ಯೋ ದೇವ್ರೆ, ನನಗೆ ಯಾರು ತೈಲ ಹಚ್ಚದ್ ಬೇಡ, ನನಗೆ ನಾನೇ ಹಚ್ಕೋತೀನಿ. ಹಾಗೆ ಅಂತ ಹೇಳಿದ. ದಿನ ಅವನಿಗೆ ಸ್ವಲ್ಪ ಕೋಪ ಇದ್ರೂ ಕೂಡ ಮರುದಿನ ಅವರಿಬ್ಬರಿಗೂ ತನ್ನ ಮೇಲೆ ಇರುವುದು ಪ್ರೀತಿ ಅಂತ ಸುಮ್ಮನಾದ. ಹೀಗೆ ಆ ದಿನದಿಂದ ರಾಜನಿಗೆ ಸೇವೆ ಮಾಡೋದ್ರಲ್ಲಿ ನಾನೇ ದೊಡ್ಡದು ಎನ್ನಿಸಿಕೊಳ್ಳುವಂತೆ ಅವರಿಬ್ಬರು ಜಗಳವಾಡಲಾರಂಭಿಸಿದ್ರು.
ಒಂದು ದಿನ ಯಶೋದ ರಾಜನ ಬಳಿ ಬಂದು, ಅಪ್ಪ ರಾಜ, ನಿನಗಿಷ್ಟ ಅಂತ ಪಾಲ್ಕೋವ ಮಾಡಿದೀನಿ, ತಗೋಪ್ಪ, ನೀನ್ ಚೆನ್ನಾಗ್ ತಿನ್ನು. ಅದನ್ನೆಲ್ಲ ನೋಡಿದ ಕುಮಾರಿ, ಅಯ್ಯೋ ಅತ್ತೆ, ಬಾವ ಇವಾಗ ತಾನೇ ಹೊಲದಿಂದ ಕೆಲಸ ಮುಗಿಸಿ ಬಂದಿದ್ದಾರೆ, ಅವರಿಗೆ ಸಿಹಿ ಯಾಕತ್ತೆ ಕೊಟ್ಟಿದ್ದೀರಾ? ನಾನು ಅವರಿಗೋಸ್ಕರ ಬಿಸಿ ಬಿಸಿ ಪಕೋಡ ಮಾಡಿದೀನಿ, ಅದಕ್ಕೆ ಮೊದ್ಲು ಅವರಿಗೆ ಪಕೋಡ ಕೊಡಿ, ಅವರು ಪಕೋಡ ತಿಂದು ಸ್ವಲ್ಪ ಖುಷಿ ಪಡ್ತಾರೆ. ರೀ, ತಗೊಳ್ಳಿ, ಪಕೋಡ ತಿನ್ನಿ. ಅಯ್ಯೋ ಕುಮಾರಿ, ನನ್ ಮಗನಿಗೆ ಗೊತ್ತು ನಾನ್ ಮಾಡುವ ಪಾಲ್ಕೋವಾ ಎಷ್ಟ್ ಚೆನ್ನಾಗಿರುತ್ತೆ ಅಂತ. ಹಾಗೆ ಅಂತ ಹೇಳಿ ರಾಜನಿಗೆ, ಅಪ್ಪ ರಾಜ, ಬಾಯಿ ತೆಗಿಯಪ್ಪ, ನಾನೇ ತಿನ್ಸ್ತೀನಿ ಹಾಗೆ ಅಂತ ಹೇಳಿದ್ರು. ಅದನ್ನು ಗಮನಿಸಿದ ಕುಮಾರಿ, ಅಯ್ಯೋ ಅತ್ತೆ, ನೀವು ಪಾಲ್ಕೋವಾ ತಿನ್ಸಿದ್ರೆ ನಾನ್ ಮಾತ್ರ ನನ್ ಗಂಡನಿಗೆ ಪಕೋಡ ತಿನ್ಸಲ್ವಾ? ಬಾವಾ ತಗೊಳ್ಳಿ, ನಾನ್ ಮಾಡ್ಕೊಂಬಂದ ಬಿಸಿ ಬಿಸಿ ಪಕೋಡನ ತಿನ್ನಿ ಬಾವಾ. ಅಯ್ಯಯ್ಯೋ, ನೀವಿಬ್ರು ಹೀಗೆ ನನ್ ಮೇಲೆ ಪ್ರೀತಿ ತೋರ್ಸೋದು ನನಗೆ ತುಂಬಾ ಇಷ್ಟನೇ, ಅದಕ್ಕೆ ಅಂತ ಯಾಕೆ ಹೀಗೆ ಜಗಳ ಮಾಡ್ಕೋತೀರಾ? ನನಗೆ ಖುಷಿನೇ. ಹಾಗೆ ಅಂತ ರಾಜ ಹೇಳಿದ ತಕ್ಷಣ ಮರುದಿನದಿಂದಲೇ ಅವನ ಮೇಲೆ ಪ್ರೀತಿ ತೋರ್ಸೋದ್ರಲ್ಲಿ ನಾನೇ ದೊಡ್ಡವಳು ಎನ್ನಿಸಿಕೊಳ್ಳಲು ಅವರಿಬ್ಬರು ಪೈಪೋಟಿ ಮಾಡ್ತಾ ಇದ್ರು. ಅತ್ತೆ, ಭಾವನ ಬಟ್ಟೆನ ನಾನ್ ಒಗಿತೀನಿ, ಅವ್ರ ಬಟ್ಟೆ ನಾನ್ ಒಗ್ದ್ರೆ ಪಳಪಳ ಅಂತಿರುತ್ತೆ. ಇಲ್ಲಮ್ಮ, ನನ್ ಮಗನ್ ಬಟ್ಟೆ ನಾನೇ ಒಗೆಯೋದು ಅವನಿಗಿಷ್ಟ, ಯಾಕೆಂದ್ರೆ ಕೊಳೆ ಚೆನ್ನಾಗ್ ಹೋಗುತ್ತೆ. ಹೌದಮ್ಮ, ನೀವು ಒಗದ್ರೇನೆ ನನಗೂ ತೃಪ್ತಿ. ಆ ಮಾತನ್ನು ಕೇಳಿ ಕುಮಾರಿಗೆ ತುಂಬಾನೇ ಕೋಪ ಬಂತು. ತಕ್ಷಣ ಅವಳು ಅಲ್ಲಿಂದ ಹೊರಟು ಹೋದ್ಲು. ರಾಜ ಕೂಡ ಕೆಲ್ಸಕ್ಕೆ ಹೋದ. ಕೆಲ್ಸಕ್ಕೆ ಹೋಗಿ ಸಂಜೆ ಮನೆಗೆ ಬಂದಾಗ, ಅಮ್ಮ ಕುಮಾರಿ, ನೀವಿಬ್ರು ಈ ಕಡೆ ಬನ್ನಿ, ನಿಮ್ಮಿಬ್ರಿಗೋಸ್ಕರ ಹಣ್ಣು ತಂದಿದ್ದೀನಿ. ನನ್ ಬಂಗಾರ ಮಗ, ನಿನಗೆ ಎಷ್ಟೇ ಕೆಲಸ ಇದ್ರು ಈ ತಾಯಿಗೋಸ್ಕರ ಹಣ್ಣು ತರೋದ್ನ ಮಾತ್ರ ನೀನ್ ಮರೆಯದೇ ಇಲ್ಲ. ಬಾವಾ, ನೀವು ನಮಗೋಸ್ಕರ ಹಣ್ಣು ತಂದಿದ್ದೀರಾ? ನಾನು ನಿಮಗೆ ಒಬ್ಬಿಟ್ಟು ತುಂಬಾ ಇಷ್ಟ ಅಂತ ನಿನ್ನೆ ರಾತ್ರಿಯಿಂದ ಮಾಡಿಟ್ಟಿದ್ದೀನಿ, ಇವಾಗ ಬಿಸಿ ಮಾಡಿ ತರ್ತೀನಿ. ಅಮ್ಮ ಸೊಸೆ, ಅದ್ ಬೇಡ ಕಣಮ್ಮ, ನಾನು ನನ್ ಮಗನಿಗೆ ಇಷ್ಟ ಅಂತ ಇವತ್ತು ಮನೇಲಿರುವ ರಾಗಿ ಹಾಕಿ ಸಿಹಿ ಅಂಬ್ಲಿ ಮಾಡಿದೀನಿ. ಮೊದ್ಲು ಅವನು ಅದನ್ನ ಕುಡೀಲಿ, ಆಮೇಲೆ ನೀನು ಒಬ್ಬಿಟ್ಟು ತಿನ್ನುವಂತೆ. ಬಾವ, ಇವತ್ತು ನಾನ್ ಮಾಡಿದ ಅಡಿಗೆ ತಿಂದ್ರೇನೆ ಅವರಿಗೆ ಸುಸ್ತೆ ಕಡಿಮೆ ಆಗೋದು, ಅದರಿಂದ ಇವತ್ತು ನನ್ ಗಂಡ ನಾನ್ ಮಾಡಿದ ಊಟನೇ ತಿನ್ಬೇಕು. ಏನಪ್ಪಾ, ನಾನ್ ತಾನೇ ಚಿಕ್ಕ ವಯಸ್ಸಿನಿಂದ ನಿನ್ಗೆ ಅಡಿಗೆ ಮಾಡಿ ಕೊಟ್ಟಿದ್ದು, ನನ್ ಕೈ ರುಚಿ ನಿನ್ಗೆ ಗೊತ್ತಿಲ್ವಾ? ಹೀಗೆ ರಾಜನನ್ನು ಕೂರಿಸಿ ಅಮ್ಮ ಹೆಂಡತಿ ಇಬ್ಬರು ಅವರವರ ಪ್ರೀತಿಯನ್ನು ತೋರಿಸಲಾರಂಭಿಸಿದ್ರು. ರಾಜ, ಹೇಳಪ್ಪ, ನಿನಗೆ ತಾಯಿ ಮುಖ್ಯನಾ, ಹೆಂಡತಿ ಮುಖ್ಯನಾ? ಬಾವಾ, ಹೇಳಿ ಬಾವಾ, ನಿಮಗೆ ತಾಯಿ ಬೇಕಾ ಅಥವಾ ಹೆಂಡತಿ ಬೇಕಾ, ನೀವೇ ಹೇಳಿ ಹಾಗೆ ಅಂತ ಕೇಳಿದಾಗ ರಾಜ ನಗುತ್ತಾ ಅವರಿಬ್ಬರನ್ನು ಪ್ರೀತಿಯಿಂದ ಕೂರಿಸಿ, ಅಮ್ಮ ಕುಮಾರಿ ಕೂತ್ಕೊಳ್ಳಿ, ತಾಯಿಯ ಹೆಂಡತಿ ಅಂದಾಗ ಏನ್ ಹೇಳೋದು? ಈ ಸೃಷ್ಟಿ ತಾಯಿ ಇಲ್ಲದೆ ಬರ್ತದಾ? ಈ ಸೃಷ್ಟಿಯಲ್ಲಿ ನಾವು ಎಲ್ಲಿಂದ ಹುಟ್ಟಿದ್ರು ಕೂಡ ಅದಕ್ಕೆ ಮೂಲ ಕಾರಣ ತಾಯಿ. ನೀವಿಲ್ಲದಿದ್ರೆ ನಾನು ಇರ್ತೀನಾ? ನನ್ನ ಮೂಲಕ್ಕೆ, ನನ್ನ ಅಸ್ತಿತ್ವಕ್ಕೆ ನೀವೇ ಕಾರಣ. ನೀವು ನನ್ನ ದೇವಸ್ಥಾನ, ನನ್ನ ದೇವತೆ. ಇನ್ನು ಕುಮಾರಿ, ನೀನು ಬಂದ ತಕ್ಷಣ ನನ್ನ ಜೀವನಕ್ಕೆ ಜೊತೆಗಾರ್ತಿ ಬಂದ್ಲು. ನೀನು ಈ ಮನೆ ಸೊಸೆಯಾಗಿ ಬಂದ ಕಾರಣ ನನ್ನ ಮನೆಗೆ ದೀಪ ಬಂತು. ಹೊಸ ಜೀವನಕ್ಕೆ ನಾಂದಿನೇ ಹೆಂಡತಿ. ಇಬ್ಬರ ಜೀವನಕ್ಕೆ, ನಮ್ಮ ವಾರಿಸಿಗೆ ಜೀವನಾಧಾರ ನೀನೇ. ನನ್ನ ಶಕ್ತಿ, ನನ್ನ ಸರ್ವಸ್ವ ನೀನೇ. ಅದರಿಂದ ನೀವಿಬ್ರು ನನ್ನ ಎರಡು ಕಣ್ಣುಗಳು. ಹಾಗೆ ಹೇಳಿದಾಗ ಅವರಿಬ್ಬರು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡ್ರು. ನೋಡಿ, ನನ್ನ ಸೃಷ್ಟಿ ಮಾಡಿದ್ದು ನನ್ನ ಅಮ್ಮ, ನನಗೆ ಪ್ರಪಂಚವನ್ನು ತೋರಿಸಿಕೊಟ್ಟಿದ್ದು ಹೆಂಡತಿ. ಒಬ್ಬರು ಭೂಮಿಯಾದ್ರೆ ಇನ್ನೊಬ್ಬರು ಬಿತ್ತನೆ. ನೀವಿಬ್ಬರು ನನ್ನ ಎರಡು ಕಣ್ಣುಗಳು, ಅದರಿಂದ ನೀವಿಬ್ರು ನನಗೆ ಬೇಕು. ಅದರಿಂದ ನಿಮ್ಮಲ್ಲಿ ಒಬ್ರು ಮೇಲು, ಇನ್ನೊಬ್ರು ಕೀಳು ಅಲ್ಲ. ನನಗೆ ನೀವಿಬ್ಬರು ಸಮಾನರೇ. ಹೀಗೆ ಪೈಪೋಟಿ ಮಾಡಿ ನನಗೆ ಇಬ್ಬರು ತೊಂದರೆ ಕೊಡಬೇಡಿ. ರಾಜನ ಮಾತು ಕೇಳಿ ಯಶೋಧ ಕುಮಾರಿ ತುಂಬಾನೇ ಸಂತೋಷಪಟ್ಟು ಅಂದಿನಿಂದ ರಾಜನಿಗೆ ಯಾವ ಕಷ್ಟನೂ ಕೊಡದೆ ಅನ್ಯೋನ್ಯವಾಗಿ ಜೀವನ ಮಾಡಿದ್ರು. ಮನೆಯಲ್ಲಿ ಕೂತ್ಕೊಂಡು ವಯಸ್ಸಾದ ಶೇಷಮ್ಮ ಆಲೋಚನೆ ಮಾಡ್ತಿದ್ರು. ನನಗೆ ಚಕ್ಕುಲಿ ತಿನ್ಬೇಕು ಅಂತ ಅನ್ಸುತ್ತೆ, ಆದ್ರೆ ಏನ್ ಮಾಡೋದು? ಏನಾದ್ರೂ ಮಾಡಿ ತಿನ್ಲಿಕ್ಕೆ ಹಿಟ್ಟಿಲ್ಲ, ಎಣ್ಣೆ ಇಲ್ಲ. ಹೀಗೆ ಆಲೋಚನೆ ಮಾಡುತ್ತಾ ಮಾಡುತ್ತಾ ಪಕ್ಕದಲ್ಲೇ ಇರುವ ಆಹ್ವಾನ ಮದುವೆ ಪತ್ರಿಕೆಯನ್ನು ನೋಡಿದ್ರು. ಅಯ್ಯೋ, ನನ್ ಮರ್ತೇ ಬಿಟ್ಟೆ, ಜಮೀನ್ದಾರರ ಮಗಳ ಮದುವೆ ಅಲ್ವಾ ಇವತ್ತು. ಅವ್ರ ಮನೆಗೆ ಹೋಗಿ ಏನಾದ್ರೂ ಸಹಾಯ ಮಾಡಿದ್ರೆ ನನಗೆ ತಿನ್ಲಿಕ್ಕೆ ಏನಾದ್ರೂ ಕೊಡ್ತಾರಲ್ವಾ? ಹಾಗೆ ಅಂತ ಜಮೀನ್ದಾರರ ಮನೆಗೆ ಹೊರಟ್ರು. ಸ್ವಲ್ಪ ಸಮಯದಲ್ಲೇ ಅವರ ಮನೆಗೆ ಹೋಗಿ ತಲುಪಿದ್ರು. ಸಾಕು ಸಾಕು, ಇವ್ರ ಮನೆಗೆ ಹೋಗಿ ಅಡಿಗೆ ಮನೆಯಲ್ಲಿ ಏನಾದ್ರೂ ಸಹಾಯ ಮಾಡಿದ್ರೆ ನನಗೆ ತಿನ್ಲಿಕ್ಕೆ ಏನಾದ್ರೂ ಸಿಗುತ್ತೆ. ಹಾಗೆ ಅಂತ ಸ್ವಲ್ಪ ಸಮಯದಲ್ಲೇ ಅಡುಗೆ ಮನೆಗೆ ಹೋಗಿ ಸಹಾಯ ಮಾಡ್ಲಿಕ್ಕೆ ಆರಂಭಿಸಿದ್ರು. ಅಲ್ಲಿ ತಿಂಡಿಗಳನ್ನು ಕೂಡ ಮಾಡ್ತಾ ಇದ್ರು. ಅದರಲ್ಲೇ ಚಕ್ಕುಲಿ ಕೂಡ ಮಾಡ್ಬೇಕು ಅಂತ ಇದ್ರು. ಚಕ್ಕುಲಿಯನ್ನು ಕೂಡ ಮಾಡಿ, ನನಗೆ ಚಕ್ಕುಲಿ ಅಂದ್ರೆ ತುಂಬಾನೇ ಇಷ್ಟ. ಸರಿ ಅಯ್ಯ, ಹಾಗೇನೆ ಮಾಡೋಣ ಹಾಗೆ ಅಂತ ಹೇಳ್ದ ಅಡಿಗೆಯವನು. ಅಷ್ಟರಲ್ಲಿ ಜಮೀನ್ದಾರರಯ್ಯ ಒಲೆ ಹತ್ರ ಆ ಅಜ್ಜಿಯನ್ನು ನೋಡಿ, ಏನಜ್ಜಿ, ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ? ನಿಮಗೆ ವಯಸ್ಸಾಗಿದೆ ಅಲ್ವಾ? ನೀವೋಗಿ ಕೂತ್ಕೊಳ್ಳಿ,
ಹಾಗೆಲ್ಲ ಏನೂ ಇಲ್ಲ ಅಯ್ಯ, ನನ್ನ ಕೈಯಲ್ಲಾದ ಸಹಾಯನ ಮಾಡ್ತಾ ಇದ್ದೀನಿ. ನೀವು ಯಾವ ಸಹಾಯನೂ ಮಾಡೋದ್ ಬೇಡ, ಹೋಗಿ ಕೂತ್ಕೊಳ್ಳಿ. ಆದ್ರೂ ಈ ಮದುವೆ ಬೇರೆ ಯಾರ್ದೋ ಅಲ್ಲ ಅಲ್ವಾ, ನಮ್ಮ ಊರಿನ ಮನುಷ್ಯರದು ತಾನೇ, ಅದಕ್ಕೇನೆ ಮಾಡ್ತಾ ಇದ್ದೀನಿ. ನನಗೇನು ದುಡ್ಡೇನು ಬೇಕಾಗಿಲ್ಲ, ನನ್ನ ಸಂತೋಷಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಹಾಗೆ ಅಂತ ಶೇಷಮ್ಮ ಹೇಳಿದ್ರು. ಅವಾಗ ಜಮೀನ್ದಾರರು ಕೂಡ ಏನು ಮಾತನಾಡದೆ ಹೋದ್ರು. ಆಗ ಅಜ್ಜಿಯಾದ ಶೇಷಮ್ಮ ಅಡುಗೆಯವನಾದ ಸತ್ಯಂ ಜೊತೆ, ಲೇ ಸತ್ಯಂ, ನಾನ್ ಚಕ್ಕುಲಿ ಮಾಡ್ತೀನಿ ಕಣೋ, ನೀನ್ ಹೋಗೋ. ಚಕ್ಕುಲಿ ಕಡೆ ಮಾತ್ರ ನೀನ್ ಬರ್ಬೇಡ, ಸರಿನಾ? ಅಯ್ಯೋ ಅಜ್ಜಿ, ಇಷ್ಟು ಜನ ಬರ್ತಾರೆ, ಅವರಿಗೋಸ್ಕರ ನಿಮಗೆ ಚಕ್ಕುಲಿ ಮಾಡ್ಲಿಕ್ಕೆ ಆಗೋದಿಲ್ಲ, ನೀವು ಬನ್ನಿ. ಏನೋ ಹೇಳ್ತಾ ಇದ್ದೀಯಾ? ಎಷ್ಟು ಬೇಗ ಮಾಡಿ ಮುಗಿಸ್ತೀನಿ, ನೋಡ್ತಾ ಇರೋ. ಅಜ್ಜಿ, ಇದು ಜಮೀನ್ದಾರರವರ ಮನೆ ವಿಶೇಷ, ಇಲ್ಲಿ ಎಲ್ಲವೂ ರುಚಿಯಾಗಿರ್ಬೇಕು. ನಮ್ಮ ಕೆಲ್ಸನ ನಾವು ಮಾಡೋದ್ರಲ್ಲಿ ತಪ್ಪಿಲ್ಲ ಕಣೋ. ಹೋಗು, ನೀನ್ ಹೋಗಿ ಬೇರೆ ಅಡಿಗೆ ಕೆಲ್ಸನ ನೋಡು, ನಾನು ಹೋಗಿ ಚಕ್ಕುಲಿ ಮಾಡುವ ಕೆಲ್ಸ ನೋಡ್ತೀನಿ. ಹೀಗೆ ಅಜ್ಜಿ ಯಾರ ಸಹಾಯವನ್ನು ಕೂಡ ಬಯಸದೆ ಅವರೇ ಚಕ್ಕುಲಿಯನ್ನು ಮಾಡಲು ಆರಂಭಿಸಿದ್ರು. ಸ್ವಲ್ಪ ಸಮಯದಲ್ಲಿ ಜಮೀನ್ದಾರರು ರುಚಿ ನೋಡ್ಲಿಕ್ಕೆ ಬಂದ್ರು. ಸತ್ಯ, ಎಲ್ಲ ಅಡಿಗೆನ ನಾನು ರುಚಿ ನೋಡಿ ಹೇಳ್ತೀನಿ, ಎಲ್ಲ ಅಡಿಗೆನ ತೆಗೆದು ಈ ಕಡೆ ಇಡು, ಹಾಗೆ ಅಂತ ಹೇಳಿದ್ರು. ಹೀಗೆ ಸತ್ಯಂ ಅವನು ಮಾಡಿದ ಅಡಿಗೆಯನ್ನು ತೆಗೆದು ಜಮೀನ್ದಾರರ ಮುಂದೆ ಇಟ್ಟ. ಜಮೀನ್ದಾರರು ಕೂಡ ಒಂದೊಂದನ್ನು ರುಚಿ ನೋಡಿದ್ರು. ಲೇ ಸತ್ಯ, ಬೇಳೆ ಸಾಂಬಾರಲ್ಲಿ ಉಪ್ಪು ಕಡಿಮೆಯಾಗಿದೆ, ರಸಮಲ್ಲಿ ಖಾರಂ ಜಾಸ್ತಿಯಾಗಿದೆ, ಬದ್ನೆಕಾಯಲ್ಲಿ ಮಸಾಲ ಇಲ್ಲ, ಎಲ್ಲ ಅಡಿಗೆನೂ ಸ್ವಲ್ಪ ಸರಿ ಮಾಡು. ಇದಕ್ಕೂ ನಾನಿನ್ನ ಚಕ್ಕುಲಿ ಮಾಡಕ್ ಕೇಳ್ದೆ ಅಲ್ಲ, ಮಾಡ್ದೆ ನೀನು? ಅಯ್ಯ, ಶೇಷಮ್ಮಮ್ಮ ಮಾಡ್ತಾ ಇದ್ದಾರೆ, ನೀವು ಇಲ್ಲೇ ಇರಿ, ನಾನೋಗಿ ತಗೊಂಬರ್ತೀನಿ. ಹಾಗೆ ಅಂತ ಶೇಷಮ್ಮಮ್ಮ ಅಡಿಗೆ ಮಾಡುವ ಸ್ಥಳಕ್ಕೆ ಹೋಗಿ ಅವರು ಮಾಡಿರುವಂತಹ ಚಕ್ಕುಲಿಯನ್ನು ತೆಗೆದುಕೊಂಡು ಬಂದು ಜಮೀನ್ದಾರರಿಗೆ ಕೊಟ್ಟ. ಅವರು ರುಚಿ ನೋಡಿ, ಆಹಾ, ಎಷ್ಟೊಂದು ಚೆನ್ನಾಗಿದೆ, ಇಂಥ ಚಕ್ಕುಲಿನ ನನ್ನ ಜೀವನದಲ್ಲಿ ನಾನು ತಿನ್ಲೇ ಇಲ್ಲ. ಹೀಗೆ ಜಮೀನ್ದಾರರು ಶೇಷಮ್ಮನ ಬಳಿ ಹೋಗಿ ಅವರು ಮಾಡಿದ ಚಕ್ಕುಲಿ ಬಗ್ಗೆ ಹೊಗಳಿಕೆ ಹೇಳಿ ಅಲ್ಲಿಂದ ಹೊರಟು ಹೋದ್ರು. ಶೇಷಮ್ಮ ಅಜ್ಜಿ ತುಂಬಾನೇ ಆಶ್ಚರ್ಯಪಟ್ರು. ಯಾಕೆ ಅಂದ್ರೆ ಸತ್ಯ ಮಾಡಿದ ಅಡಿಗೆ ಬಗ್ಗೆ ಯಾರು ಕೂಡ ಹೊಗಳಲಿಲ್ಲ. ಜಮೀನ್ದಾರರೇ ಬಂದು ನನ್ನ ಚಕ್ಕುಲಿ ಬಗ್ಗೆ ಹೊಗಳಿಕೆ ಹೇಳಿ ಹೋಗ್ತಾ ಇದ್ದಾರೆ ಅಂದ್ರೆ ಇದ್ರ ಬಗ್ಗೆ ನನ್ನ ಆಲೋಚನೆ ಮಾಡ್ಬೇಕು. ಹಾಗೆ ಅಂತ ಆಲೋಚನೆ ಮಾಡಿ ಸ್ವಲ್ಪ ಚಕ್ಕುಲಿಯನ್ನು ತೆಗೆದುಕೊಂಡು ಶೇಷಮ್ಮ ಮನೆಗೆ ಹೋದ್ರು. ಮನೆಗೆ ಹೋದ ಒಂದೇ ದಿನದಲ್ಲಿ ಅಜ್ಜಿ ಮನೆಯಲ್ಲೇ ಚಕ್ಕುಲಿ ಮಾಡಿ ವ್ಯಾಪಾರ ಮಾಡೋಣ ಅಂತ ತೀರ್ಮಾನ ಮಾಡಿ ಚಕ್ಕುಲಿಯನ್ನು ಮಾಡಿದ್ರು. ಆವಾಗ ಮದುವೆಯಲ್ಲಿ ಚಕ್ಕುಲಿ ತಿಂದ ದೇವಯ್ಯ ಅಲ್ಲಿಗೆ ಬಂದ್ರು. ಅಜ್ಜಿ, ನಿನ್ನೆ ಜಮೀನ್ದಾರರವರ ಮಗಳ ಮದುವೆಯಲ್ಲಿ ಚಕ್ಕುಲಿ ಮಾಡಿದ್ದು ನೀವೇ ತಾನೇ? ಆ ಚಕ್ಕುಲಿಯ ರುಚಿ ತುಂಬಾ ಚೆನ್ನಾಗಿತ್ತು, ನನಗೂ ಕೂಡ ಸ್ವಲ್ಪ ಚಕ್ಕುಲಿ ಮಾಡಿ ಕೊಡ್ತೀರಾ? ಸರಿಯಪ್ಪ ದೇವಯ್ಯ, ಆದ್ರೆ ಚಕ್ಕುಲಿ ಮಾಡಿದಕ್ಕೆ ನೀನು 10 ರೂಪಾಯಿ ಕೊಡ್ಬೇಕು. ಅದೇನಜ್ಜಿ, ಜಮೀನ್ದಾರರಿಗೆ ಮಾತ್ರ ಉಚಿತವಾಗಿ ಮಾಡಿಕೊಟ್ಟು ನನ್ ಜೊತೆ ಹಣ ಕೇಳ್ತೀರಾ? ಇಲ್ಲಿ ನೋಡಪ್ಪ, ನೀನ್ ಹೇಳಿದ್ದು ವಾಸ್ತವ ಸಂಗತಿ. ನಾನು ಜಮೀನ್ದಾರರವರ ಕೈಯಿಂದ ಹಣ ತಗೊಳ್ಳಿಲ್ಲ, ಆದ್ರೆ ಜಮೀನ್ದಾರರು ನಾನು ಚಕ್ಕುಲಿ ಮಾಡಿದಕ್ಕೆ ನನಗೆ ಸರಿಸಮವಾದ ಚಕ್ಕುಲಿನ ಕೊಟ್ಟು ಕಳಿಸಿದ್ದಾರೆ. ಅದರ ಮುಂದೆ 10 ರೂಪಾಯಿ ತುಂಬಾ ಕಡಿಮೆ. ಹೀಗೆ ತಾನು ಮಾಡಿದ ಚಕ್ಕುಲಿ ವ್ಯಾಪಾರದ ಬಗ್ಗೆ ಹೇಳಿದ್ರು. ಇಲ್ಲಿ ನೋಡಪ್ಪ ದೇವಯ್ಯ, ಚಕ್ಕುಲಿ ಮಾಡೋದ್ರಲ್ಲಿ 1 ರೂಪಾಯಿ 2 ರೂಪಾಯಿ ಆ ಕಡೆ ಈ ಕಡೆ ಆದ್ರೂ ಕೂಡ ಈ ಊರಿನವರಿಗೆ ಚಕ್ಕುಲಿನ ಉಚಿತವಾಗಿ ಮಾಡಿ ಕೊಡಕ್ಕಾಗಲ್ಲ. ಸರಿ ಅಜ್ಜಿ, ತಗೊಳ್ಳಿ, ಈ ಚಕ್ಕುಲಿ ಮಾಡ್ಲಿಕ್ಕೆ ನಿಮಗೆ 10 ರೂಪಾಯಿ ಹಣ. ಚಕ್ಕುಲಿಗೆ ಬೇಕಾದ ವಸ್ತುಗಳನ್ನ ನನ್ನ ಹೆಂಡತಿ ತಂದು ಕೊಡ್ತಾಳೆ. ಹೀಗೆ ಶೇಷಮ್ಮ ಅಜ್ಜಿ ಊರಿನವರೆಲ್ಲರ ಬಳಿ ತಾನು ಮಾಡಿದ ಚಕ್ಕುಲಿ ತುಂಬಾ ಚೆನ್ನಾಗಿತ್ತು, ಅದಕ್ಕೇನೆ ಜಮೀನ್ದಾರರು ಅವರ ಮದುವೆಯಲ್ಲಿ ಕೂಡ ಮಾಡಿಸ್ಕೊಂಡ್ರು ಅಂತ ಹೆಮ್ಮೆಯಿಂದ ಹೇಳ್ಕೊಂಬರ್ತಾ ಇದ್ರು. ಅಂದಿನಿಂದ ಶೇಷಮ್ಮನ ಚಕ್ಕುಲಿ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯಿತು. ಒಂದು ದಿನ ಶಾಂಬಯ್ಯ ಅವರ ಮಗನ ಮದುವೆಗೆ ಶೇಷಮ್ಮ ಅಜ್ಜಿನ ಕರೆಯಕ್ಕೆ ಬಂದ್ರು. ಅಮ್ಮ, ನಾಳೆ ನನ್ ಮಗನಿಗೆ ಮದುವೆ, ನಾಳೆನೆ ಮುಹೂರ್ತ, ನೀವು ಖಂಡಿತ ಬರ್ಬೇಕು. ಸರಿಯಪ್ಪ, ಯಾಕೆ ಬರದೇ ಇರ್ತೀನಿ, ನಾನು ಖಂಡಿತ ಬರ್ತೀನಿ. ಮದುವೆ ಊಟದಲ್ಲಿ ಏನೇನ್ ಕೊಡ್ತೀರಾ? ಏನೋ ಅಮ್ಮ, ಅದನ್ನೆಲ್ಲ ನನ್ನ ಹೆಂಡತಿ ಮಗನೇ ನೋಡ್ಕೋತೀವಿ ಅಂತ ಹೇಳಿದ್ರು, ನೀವು ಮರೆಯದೇ ಬಂದ್ಬಿಡಿ. ಸರಿ ಕಣಪ್ಪ, ಮದ್ವೆಗೆ ಬರ್ತೀನಿ. ನಿನ್ ಮಗನ್ ಮದ್ವೆಗೆ ನನ್ನ ಕೈಯಲ್ಲಿ ಚಕ್ಕುಲಿ ಮಾಡಿಸ್ಕೊಳಲ್ವಾ? ನೀನು ನಿನ್ ಮಗನ್ ಮದ್ವೆಗೆ ಚಕ್ಕುಲಿ ಹಾಕಲ್ವಾ? ಮೊನ್ನೆ ಜಮೀನ್ದಾರರೇ ಅವರ ಮಗಳ ಮದುವೆಗೆ ನನ್ನ ಕೈಯಲ್ಲಿ ಚಕ್ಕುಲಿನ ಮಾಡಿಸ್ಕೊಂಡ್ರು. ಅಷ್ಟು ದೊಡ್ಡವರೇ ಮಾಡಿಸ್ಕೊಂಡಿರುವಾಗ ನೀನು ಚಕ್ಕುಲಿ ಮಾಡಿಸ್ಕೊಳಲ್ವಾ? ಸರಿ ಅಜ್ಜಿ, ನನ್ ಮಗನ ಮದುವೆಗೆ ನೀವೇ ಚಕ್ಕುಲಿ ಮಾಡಿ. ಊರಿನ ಜಮೀನ್ದಾರರೇ ಮಾಡಿಸ್ಕೊಂಡ್ರು ಅಂದ್ರೆ ದೊಡ್ಡ ವಿಚಾರನೇ. ಸರಿ ಅಜ್ಜಿ, ಮೊದ್ಲು ಈ ಹಣನ ತಗೊಳ್ಳಿ, ಹಾಗೆ ಅಂತ ಹೇಳಿ ಹಣವನ್ನು ಕೊಟ್ಟ. ಅಯ್ಯೋ ಸಾಂಬಯ್ಯ, ಮೊದ್ಲೇ ಯಾಕೆ ಇಷ್ಟೊಂದು ಹಣನ ಕೊಡ್ತೀಯಾ? ಸದ್ಯಕ್ಕೆ ಈ ಹಣನ ಇಟ್ಕೊಳ್ಳಿ, ಆಮೇಲೆ ಮದ್ವೆ ಆದ್ಮೇಲೆ ಕೊಡ್ತೀನಿ. ಈ ಹಣವನ್ನು ಕೊಟ್ಟು ಅವನು ಕೂಡ ಹೊರಟು ಹೋದ. ಹೀಗೆ ಶೇಷಮ್ಮ ಅಜ್ಜಿ ಜಮೀನ್ದಾರರ ಮದುವೆಯಲ್ಲೇ ಅವರ ಚಕ್ಕುಲಿಯ ವಿಶೇಷತೆಯನ್ನು ತಿಳಿದಿರುವ ಅವರು ಎಲ್ಲರ ಮದುವೆಯಲ್ಲಿ ಕೂಡ ಅವರ ಚಕ್ಕುಲಿಯನ್ನು ಮಾಡಿಸ್ಕೊಂಡ್ರು. ಒಂದು ದಿನ ಶಿವಯ್ಯ ಎನ್ನುವ ವ್ಯಕ್ತಿ ಅಜ್ಜಿಯ ಕೈಯಲ್ಲಿ ಚಕ್ಕುಲಿ ಮಾಡಿಸ್ಕೊಳ್ಳಕ್ಕೆ ಬಂದು ಚರ್ಚೆಯನ್ನು ಮಾಡ್ತಾ ಇದ್ದ. ನೀವು ಅಧಿಕ ಹಣವನ್ನು ಕೇಳ್ತಾ ಇದ್ದೀರಾ,
ಸ್ವಲ್ಪ ಹಣವನ್ನು ಕಡಿಮೆ ಮಾಡಿದ್ರೆ ನಾನ್ ನಿಮ್ ಕೈಯಿಂದ ತುಂಬಾ ಚಕ್ಕುಲಿಯನ್ನು ಮಾಡಿಸ್ಕೊಂಡು ಹೋಗ್ತೀನಿ. ಹಣವನ್ನು ಕಡಿಮೆ ಮಾಡಿ. ಇಲ್ಲಿ ನೋಡಪ್ಪ, ಸುಬ್ರಹ್ಮಣ್ಯನೇ ನನ್ ಜೊತೆ ಜಾಸ್ತಿ ಹಣ ಕೊಟ್ಟು ಚಕ್ಕುಲಿನ ಮಾಡಿಸ್ಕೊಂಡೋದ. ಆದ್ರೆ ನೀನೇನಂದ್ರೆ ಕಡಿಮೆ ಮಾಡು ಅಂತೀಯ. ನೀನ್ ಹೀಗೆ ಮಾಡಿದ್ರೆ ಹೇಗಪ್ಪ? ನೀನು ಕಡಿಮೆ ಬೆಲೆಗೆ ಚಕ್ಕುಲಿನ ಕೇಳಿದ್ರೆ ಎಲ್ಲರ ಮುಂದೆ ನಿನ್ ಮರ್ಯಾದೆ ಹೋಗಲ್ವಾ? ಆ ಸುಬ್ರಹ್ಮಣ್ಯ ನಿನಗಿಂತ ಚಿಕ್ಕ ಕೆಲಸ ಮಾಡ್ತಾ ಇದ್ದಾನೆ. 4 ಜನರ ಬಳಿ ಹೋಗಿ ನಿನ್ ಮರ್ಯಾದೆ ಹೋಗಲ್ವಾ? ನೀನ್ ನನ್ ಕೈಯಲ್ಲಿ ಅಧಿಕ ಹಣ ಕೊಟ್ಟು ಚಕ್ಕುಲಿ ಮಾಡಿಸ್ಕೊಂಡ್ರೆ ನೀನೇನೋ ಚರ್ಚೆ ಮಾಡ್ತಿದೀಯಾ? ಈ ಅಜ್ಜಿ ಹೋಗಿ ಆ ಸುಬ್ರಹ್ಮಣ್ಯಂ ಜೊತೆ ಅಕ್ಕಪಕ್ಕದ ಜನರ ಜೊತೆ ನಾನು ಕಡಿಮೆ ಬೆಲೆಗೆ ಚಕ್ಕುಲಿ ಮಾಡಿಸ್ಕೊಂಡೆ ಅಂತ ಹೇಳ್ತಾರೆ. ಆಮೇಲೆ ಆ ಸುಬ್ರಹ್ಮಣ್ಯ ನನ್ ಮರ್ಯಾದಿನೇ ತೆಗೆದು ಬಿಡ್ತಾನೆ. ಚಕ್ಕುಲಿಗೆ ಅವನ್ಕಿಂತ ₹1 ಜಾಸ್ತಿ ಕೊಟ್ರೆ ಆಮೇಲೆ ನನ್ನ ಮರ್ಯಾದಿನೇ ಮೇಲೆ ಇರುತ್ತೆ. ಆವಾಗ ಈ ಊರಲ್ಲಿ ನನ್ ಮರ್ಯಾದಿನೇ ಹೋಗೋದಿಲ್ಲ. ಹೀಗೆ ಇವ್ರ ಜೊತೆ ಹೇಳಿದ್ರೇನೆ ಜಾಸ್ತಿ ಹಣನ ಕೊಡ್ತಾರೆ. ನೋಡೋಣ ಇವಾಗ ಏನ್ ಮಾಡ್ತಾನೆ ಅಂತ. ಇದೀವನ ಮರ್ಯಾದೆ ವಿಚಾರ, ಅದ್ರಿಂದ ಜಾಸ್ತಿನೇ ಕೊಡ್ತಾನೆ. ನೋಡೋಣ ಏನ್ ಮಾಡ್ತಾನೆ ಅಂತ. ಹೀಗೆ ಅವರಿಬ್ಬರು ಒಬ್ಬರ ಮನಸ್ಸಲ್ಲಿ ಒಬ್ಬರು ಈ ರೀತಿ ಆಲೋಚನೆ ಮಾಡಿ ಸ್ವಲ್ಪ ಸಮಯದಲ್ಲೇ ಅಜ್ಜಿ ಜೊತೆ ಹೀಗೆ ಹೇಳ್ದ. ಸರಿ ಅಜ್ಜಿ, ನೀವು ಕೇಳಿದ ರೀತಿನೇ ನಾನು ಜಾಸ್ತಿ ಹಣ ಕೊಡ್ತೀನಿ. ಸುಬ್ರಹ್ಮಣ್ಯಂಗಿಂತ ನಾನು ₹1 ಜಾಸ್ತಿನೇ ಕೊಡ್ತೀನಿ. ಆದ್ರೆ ನಾನು ಕೊಡುವ ಬೆಲೆಗೆ ತಕ್ಕಂತೆ ಚಕ್ಕುಲಿ ಇರಬೇಕು. 2 ದಿನದಲ್ಲಿ ಚಕ್ಕುಲಿ ಮಾಡಿಕೊಡಿ. ಸರಿ ಶಿವಯ್ಯ, ನಿನ್ನ ಗೌರವನೇ ನನ್ನ ಗೌರವ. ನೀನು ಹೇಳಿದ ರೀತಿ ಚಕ್ಕುಲಿ ಮಾಡ್ಕೊಡ್ತೀನಿ. 2 ದಿನ ನಂತರ ಬಂದು ತಗೊಂಡೋಗು. ಹೀಗೆ ಶೇಷಮ್ಮ ಅಜ್ಜಿ ತನಗಿರುವ ಬುದ್ಧಿವಂತಿಕೆಯಿಂದ ಎಲ್ಲರ ಕೈಯಲ್ಲಿ ಚೆನ್ನಾಗಿ ವ್ಯಾಪಾರ ಮಾಡಿ ತನ್ನ ಹಣವನ್ನು ಸಂಪಾದನೆ ಮಾಡ್ಕೊಂಡ್ರು. ಹೀಗೆ ಆ ಊರಲ್ಲಿ ಏನೇ ವಿಶೇಷ ನಡೆದ್ರೂ ಕೂಡ ಶೇಷಮ್ಮನ ಕೈಯಲ್ಲಿ ಚಕ್ಕುಲಿ ಮಾಡಿಸ್ಕೊಳ್ಳೋದು ಅಂದ್ರೆ ಅದು ವಿಶೇಷವಾಗಿತ್ತು. ಹೀಗೆ ಶೇಷಮ್ಮನ ಬುದ್ಧಿವಂತಿಕೆ ಅವಶ್ಯಕತೆ ಇಲ್ಲದ ಸ್ಥಳದಲ್ಲೂ ಕೂಡ ತನ್ನ ಅವಶ್ಯಕತೆಯನ್ನು ಹೆಚ್ಚಿಸಿಕೊಂಡು ವ್ಯಾಪಾರವನ್ನು ಮಾಡ್ತಾ ಇದ್ರು ಶೇಷಮ್ಮ.